ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತನ್ನ ವಿಭಿನ್ನ ರೀತಿಯ ಶೈಲಿಯಿಂದ ಜನಮನ ಗೆದ್ದಿರುವ ಸಂಜು ಬಸಯ್ಯ ದಂಪತಿಗಳು ಮದುವೆಯಾಗಿ ಈ ವಿಡಿಯೋ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಪೇಜ್ಗಳಾಗಿರ್ಬೋದು, ಒಂದಿಷ್ಟು ಪರ್ಸನಲ್ ಅಕೌಂಟ್ಸ್ಗಳಲ್ಲಿ ಸಂಜು ಬಸಯ್ಯ ದಂಪತಿಗಳು ಸಿಹಿ ಸುದ್ದಿ ಕೊಟ್ಟ ಅಭಿಮಾನಿಗಳಿಗೆ ಅಂತೇಳಿ ಒಂದಿಷ್ಟು ಟ್ರೋಲರ್ಸ್ಗಳು ಆಮೇಲೆ ಪರ್ಸನಲಿ ಅಕೌಂಟ್ಸ್ಗಳು ನ್ಯೂಸ್ ಚಾನಲ್ ಅಲ್ಲಿ ಹರಡ್ತಾ ಇದೆ. ಆ ಒಂದು ವಿಷಯವಾಗಿ ಈ ಒಂದು ವಿಡಿಯೋನ ನಾವು ಮಾಡಬೇಕಂತ ಕುರಿತಾಗಿ ನಿಮ್ಮ ಮುಂದೆ ಬಂದಿದ್ದೇವೆ. ಅದರ ಸ್ಪಷ್ಟನೆ ನೀಡಬೇಕು ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇದರ ಸ್ಪಷ್ಟನೆ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಸಮಥಿಂಗ್ ಒಂದು ಅಕೌಂಟ್ ಇತ್ತು, ಅದೇ ಅಂತ ಪರ್ಟಿಕ್ಯುಲರ್ ಗೊತ್ತಿಲ್ಲ ನಂಗೆ. ಆ ವಿಡಿಯೋದ ಆ ಪೇಜ್ ನವ್ರು ಏನ್ ಮಾಡಿದ್ರು ಅಂತಂದ್ರೆ ಸಂಜು ಬಸಯ್ಯ ಅವರು ತಮ್ಮ ಧರ್ಮ ಪತ್ನಿಗೋಸ್ಕರ 1 ಕೋಟಿ ಮನೆಯನ್ನು ಹುಡುಗರಿಗೆ ನೀಡಿದ್ದಾರೆ. ಮತ್ತ ಬಾಡಿಗೆ ಮನೆ ಇದ್ದಿದ್ ಫೋಟೋ ಹಾಕಿ ಪಾಪ ಅವ್ರ ಬಾಡಿಗೆ ಮನೆಯವ್ರಿಗೆ ಬಾಳ ತೊಂದರೆ ಮಾಡಿರಿ. ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆಲ್ಲ ಪರ್ಸನಲಿ ಬಾಳ ತೊಂದರೆ ಆಗೈತಿ. ಅದು ನಿಮ್ಗೆಲ್ಲ ಪೋಸ್ಟ್ ಹಾಕೋರಿಗೆ ಗೊತ್ತಾಗಿಲ್ಲ, ಯಾಕೆ ಪರ್ಸನಲ್ ನಮ್ಗೆ ಕಾಲ್ ಮಾಡಿ ನಮ್ ಮುಂದೆ ಹೇಳುವಾಗ ನಮ್ಗೆ ಗೊತ್ತಾಗುತ್ತೆ. ಇದೇ ರೀತಿ ನಿಮ್ಮ ವ್ಯೂವರ್ಸ್ ಸಂಬಂಧ, ನಿಮ್ ಸಬ್ಸ್ಕ್ರೈಬ್ ಸಂಬಂಧ ಈ ರೀತಿ ಎಲ್ಲ ವಿಡಿಯೋಗಳು ಹಾಕ್ತಿರಿ. ಅದ್ರ ನಮ್ ಫ್ಯಾಮಿಲಿ ಬಾಳ ಅವೆಲ್ಲ ಮನಸ್ಸಿಗೆ ನೋವು ಆಗೋದಾಗ್ಲಿ, ಸೀರಿಯಸ್ ಅನ್ಸಾಗ್ಲಿ. ನಮ್ ಫ್ಯಾಮಿಲಿ 100-200 ಫ್ಯಾಮಿಲಿ ಅಲ್ರಿ, 1000 ಜನ ಅಷ್ಟು ಫ್ಯಾಮಿಲಿ ಅದಾರ. ಎಲ್ಲಾ ಕಡೆಯಿಂದ ಕಾಲ್ ಬರುದು, ನಮ್ಗೆ ಇರಿಟೇಷನ್ ಆಯ್ತು, ಅವ್ರನ್ನ ಖುಷಿಯಿಂದ ಹಚ್ತಾರ. ದಯವಿಟ್ಟು ಈ ತರ ಸುಳ್ಳು ನ್ಯೂಸ್ ಎಲ್ಲ ಹಾಕ್ಬೇಡ್ರಿ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪರ್ಸನಲ್ ಆಗಿ ನೀವೇನು ಫಾಲೋವರ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಆಮೇಲೆ ಸಬ್ಸ್ಕ್ರೈಬ್ಗೋಸ್ಕರ ನೀವೇನು ಮಾಡಕತ್ತಿರಲ್ಲ, ನೀವು ಮಾಡೋದಿನ ತಪ್ಪಲ್ಲ. ನಿಮ್ಮ ಫಾಲೋವರ್ಸ್ ಬೇಕಾಗೈತಿ, ನೀವು ಸಬ್ಸ್ಕ್ರೈಬ್ ಬೇಕಾಗೈತಿ ಅಂತ ನಿಮ್ಗೆ ನಮ್ಮ ಹೆಸರು ಐತಿ, ನಮ್ಮ ಹೆಸರು ಹಾಕಿದ್ರೆ ಪೋಸ್ಟ್ ಓಡ್ತೈತಿ ಅಂತ ನೀವು ಉದ್ದೇಶ ಇಟ್ಕೊಂಡು ಹಾಕಿರ್ತೀರಿ, ನಿಮ್ಗೆ ತಪ್ಪಲ್ಲ. ಆದ್ರೆ ನಾನು ಏನ್ ಹೇಳಕತ್ತೀನಪ್ಪ ಅಂತಂದ್ರೆ, ಹಾಕೋದಾದ್ರೆ ಏನೋ ಒಂದು ಸಮಥಿಂಗ್ ನಾವು ಎಂಟರ್ಟೈನ್ಮೆಂಟ್ ಮಾಡಿದಾಗ್ಲಿ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡ್ರಿ, ಅಥವಾ ನಮ್ಮ ಪರ್ಸನಲಿ ನಾವು ಏನೋ ಒಂದು ಅಪ್ಡೇಟ್ ಕೊಟ್ಟಿರ್ತೀವಿ, ಅದನ್ನ ನೀವು ಪೋಸ್ಟ್ ಮಾಡಿ. ಮನಿ ತಗೊಂಡಿವ್ರಿ ಇಲ್ಲ ನಂಗಿಲ್ಲ, ಆದ್ರೆ ಸುಮ್ನೆ ಯಾವ್ದೋ ಮನಿ ಹಾಕಿ 1 ಕೋಟಿ ಹುಡುಗರಿಗೆ ಕೊಟ್ಟ ಆತರ ಸುಮ್ನೆ ಹಬ್ಬಿಸ್ಬೇಡ್ರಿ. ಎಲ್ಲರಿಗೂ ಬಹಳ ತೊಂದರೆ ಆಗತ್ತೆ. ಇದರಿಂದ ತೊಂದರೆ ಆಗಿ ಸಲುವಾಗಿ ಈ ವಿಡಿಯೋ ಮೂಲಕ ನಿಮ್ಗೆ ಎಲ್ಲರಿಗೂ ಹೇಳ್ಕೊಡತ್ತೀವಿ. ನಮ್ಮ ಅಕೌಂಟ್ ಇಂದ, ನಮ್ಮ ಐಡಿ ಇಂದ ನಿಮ್ಗೆ ಅಪ್ಡೇಟ್ ಸಿಕ್ಕಿದ್ರೆ ಅದರಿಂದ ನೀವು ಬೇಕಾದ್ರೆ ಪ್ರಮೋಷನ್ ಮಾಡ್ಕೋರಿ, ಏನಾರ ಮೆಸೇಜ್ಗಳಾಗ್ಲಿ ಏನಾರ ಹಾಕ್ರಿ. ಇಲ್ಲ ಅಷ್ಟು ಡೌಟ್ ಇತ್ತಪ್ಪ ನಮ್ಗೆ ಪರ್ಸನಲ್ ಕಾಲ್ ಮಾಡಿ, ನಮ್ದೇನು ಸೋಷಿಯಲ್ ವಿಡಿಯೋ ನಂಬರ್ ಸಿಗುತ್ತೆ. ಎಲ್ಲ ಹೆಸರು ಕೆಡಿಸ್ಬೇಡ ಅಂತ ಕೇಳ್ಕೊಂತೀವಿ. ಅದರ ಜೊತೆಗೆ ಇದಲ್ಲದೆ ವಿಡಿಯೋ ಮಾಡಿ ಕೂಡ ನಾವು ಇದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆದ್ಮೇಲೆ ಕೂಡ ಈ ತರದ ಸಂಗತಿಗಳು ಹೆಚ್ಚು ಕಮ್ಮಿ ನಮ್ಮ ಮುಂದಿನ ದಿನಮಾನಗಳಲ್ಲಿ ಮೂಡಿ ಬಂದ್ರೆ, ಕಂಡು ಬಂದ್ರೆ ಕಾನೂನುಬದ್ಧವಾಗಿ ಇದಕ್ಕೇನು ಕ್ರಮ ಕೈಗೊಳ್ಳಬೇಕು. ನಾನು ಖಂಡಿತವಾಗ್ಲೂ ಕಾನೂನುಬದ್ಧವಾಗಿ ಯಾವ ಪೇಜ್ ಇಂದ ಬಿಟ್ಟಿರ್ತೀರ ಆ ಪೇಜ್ಗಳ ಮೇಲಿಂದಾನೆ ಕಾನೂನುವಾಗಿ ತಗೋಬೇಕಾಗತ್ತ. ಮತ್ ನೀವೆಲ್ಲ ಸುಮ್ಮನೆ ರಿಕ್ಸಿಗೆ ಬೀಳ್ಬೇಡ್ರಿ. ಈಗ ಆಲ್ರೆಡಿ ನಾವೆಲ್ಲ ಅಪ್ಡೇಟ್ ಕೊಟ್ಟಿವಿ. ಈಗ ಇದಲ್ಲದೆ ಮುಂದಿನ ದಿನಮಾನಗಳಲ್ಲಿ ಅಕಸ್ಮಾತ್ ಆಗಿ ನಾವ್ ಹೇಳಿಯೂ ಕೂಡ ನೀವು ಇದೇ ರೀತಿ ಮುಂದುವರಿಸಿದ್ರೆ ನಾವು ಕಾನೂನುಬದ್ಧವಾಗಿ ಇದಕ್ಕೇನು ಕ್ರಮ ಕೈಗೊಳ್ಳಬೇಕು, ಖಂಡಿತವಾಗಲೂ ಇದಕ್ಕೆ ಕಾನೂನುಬದ್ಧವಾಗಿ ನಾ ಕ್ರಮ ಖಂಡಿತವಾಗ್ಲೂ ಕೈಗೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಷ್ಟಕ್ಕೆ ನಾನು ಮುಗಿಸ್ಬೇಕಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸ್ಟೇಷನ್ ಮೆಟ್ಲ ಏರಿ ಇದಕ್ಕೆ ಕಾನೂನುಬದ್ಧವಾಗಿ ನಿಮಗೇನು ಶಿಕ್ಷೆ ಕೊಡಿಸ್ಬೇಕು ಆ ಥರ ದಯವಿಟ್ಟು ಮಾಡ್ಕೊಳಕ್ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ನಾ ಸೋಷಿಯಲ್ ಮೀಡಿಯಾದಾಗ ಅಪ್ಡೇಟ್ ಇದೀನಿ ಅಂತಂದ್ರೆ ಪ್ರತಿಯೊಂದೂ ಸರ್ಚ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಫಾಲೋವರ್ಸು, ನಿಮಗೆ ಲೈಕ್ಸು, ನಿಮಗೆ ವ್ಯೂವರ್ಸ್ ಬೇಕಾಗಿತ್ತು, ಸಬ್ಸ್ಕ್ರೈಬ್ ಬೇಕಾಗಿತ್ತಪ್ಪ ಅಂತಂದ್ರೆ ಅಪಪ್ರಚಾರ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ತೀನಿ. ಯಾಕಪ್ಪ ಈ ವಿಡಿಯೋ ಇವತ್ತು ಮುಂಚಿತವಾಗಿ ನಾನು ಒತ್ತಡ ಮಾಡಿ ಮಾಡಕತ್ತೀನಪ್ಪ ಅಂತಂದ್ರೆ ಫ್ಯಾಮಿಲಿ ಒತ್ತಡಕ್ಕೋಸ್ಕರ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನಾವಿರುವಂತ ಪೊಸಿಷನ್ಗೆ ನೀವು ಅನ್ಕೊಂಡಿರ್ಬೇಕು 3 ವರ್ಷ 4 ವರ್ಷ ಆದ್ರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ, ಇನ್ನೂ ಸಿಹಿ ಸುದ್ದಿ ಕೊಟ್ಟಿಲ್ಲ ಸಂಜು ಬಸಯ್ಯ ಅಂತೇಳಿ. ಬಟ್ ನಮ್ಮ ಇರುವಂತ ಒತ್ತಡಕ್ಕೆ, ನಾವಿರುವಂತ ಪೊಸಿಷನ್ಗೆ ನಾವು ಇನ್ನೂ ಸುಮಾರು ವರ್ಷ ಹೋಗ್ತೀವಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಕಟ್ಕೊಂಡಿನ ಅಂದ್ಮೇಲೆ ಗಂಡಗೆ ಚಿಂತೆ ಇಲ್ಲ, ಊರು ಸಬರಿ ಮಂದಿಗೆ ಯಾಕ್ರಿ, ನಿಮ್ಗೆ ಯಾಕೆ ಬೇಕ್ರಿ? ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.